Hello everyone, I am Pavitra Mallikarjun. In today's session, I am going to discuss about language function. ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ಕ್ಲಾಸ್ ಹೆಂಗ್ ಅನಿಸ್ತು ಅಂತ ಹೇಳ್ಬಿಟ್ಟು ಕ್ಲಾಸ್ ಪೂರ್ತಿ ಕೇಳಿಸ್ಕೊಂಡಿದ್ದಾದ್ಮೇಲೆ ಕಮೆಂಟ್ ನ ಮೂಲಕ ನನಗೆ ತಿಳಿಸಿ. ಓಕೆ, ಲ್ಯಾಂಗ್ವೇಜ್ ಫಂಕ್ಷನ್ ಏನು? ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಅಂದ್ರೆ, ಲ್ಯಾಂಗ್ವೇಜ್ ಅಂತ ಅಂದ್ರೆ ಏನು? ನಿಮಗೆ ಭಾಷೆ ಅನ್ನುವಂತಹ ಅರ್ಥ ಕೊಡುತ್ತೆ. ಲ್ಯಾಂಗ್ವೇಜ್ ನಮ್ಮ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ, ನಮ್ಮ ಥಾಟ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದಾಗ ಯಾವ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ಕೊಂತೀವಿ ಅಂದ್ರೆ ಅದೇ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಇಂದ ತಾನೇ ನಮ್ಮ ಥಾಟ್ಸ್ ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡುವಂತದ್ದು. ಹೌದು, ಭಾಷೆಯ ಮೂಲಕನೇ ನಾವು ಎಲ್ಲಾನು ಎಕ್ಸ್ಪ್ರೆಸ್ ಮಾಡ್ತೀವಿ, ನಮ್ಮ ಒಪಿನಿಯನ್ಸ್ ಅನ್ನ ತಿಳಿಸ್ತೀವಿ ಅಲ್ವಾ. ಫಂಕ್ಷನ್ ಅಂತ ಅಂದ್ರೆ ಏನು? ಕ್ರಿಯೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಕ್ಕಂತಹ ಕೆಲಸ. ಫಂಕ್ಷನ್ ಅಂದ ತಕ್ಷಣ ಒಂದು ಕಾರ್ಯ ಅಂತ ಅರ್ಥ ಮಾಡ್ಕೊಳ್ಳಿ. ಭಾಷೆಯ ಕಾರ್ಯಕ್ಕೆ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಈಗ ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ? ನಾವು ಮಾತಾಡುವಂತಹ ಪ್ರತಿಯೊಂದು ವಿಷಯ ಕೂಡ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಒಳಪಟ್ಟಿರುತ್ತೆ. ಅಂದ್ರೆ ನಾವು ಈಗ ಒಬ್ಬ ಮನುಷ್ಯ ಒಂದೇ ಮೆಂಟಾಲಿಟಿಯಿಂದ ಇರ್ತಾನ ಅಂದ್ರೆ ಅದ್ರರ್ಥ ಯಾವಾಗ್ಲೂ ಒಂದೇ ಮೂಡಲ್ಲಿ ಇರ್ತಾನ? ಇಲ್ಲ. ಕೆಲವು ಸಲ ಸಿಟ್ಟಲ್ಲಿ ಇರ್ತಾನೆ, ಕೆಲವು ಸಲ ಖುಷಿಯಲ್ಲಿ ಇರ್ತಾನೆ. ಬಿಕಾಸ್ ಆಫ್ ದ ಸಿಚುಯೇಷನ್ಗೆ ತಕ್ಕಂಗೆ ಮನುಷ್ಯ ತನ್ನ ವರ್ತನೆಯನ್ನ ಬದಲಾಯಿಸ್ಕೊಳ್ತಾ ಹೋಗ್ತಾನೆ. ಅಂದಾಗ ಯಾವ್ಯಾವ ಸಿಚುಯೇಷನ್ಗೆ ತಕ್ಕಂಗೆ ಯಾವ್ಯಾವ ಮಾತುಗಳನ್ನ ಆಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದೇ ನಿಮ್ಗೆ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ. ಈಗ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಆ ಎಕ್ಸಾಂಪಲ್ಸ್ ಮುಖಾಂತರ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಟೀಚರ್ಗೆ ಕೇಳ್ತಾನೆ, ಮೇ ಐ ಕಮಿಂಗ್ ಮ್ಯಾಮ್ ಅಂತ ಹೇಳ್ಬಿಟ್ಟು. ಏನಂತ ಕೇಳ್ತಾನೆ? ಮೇ ಐ ಕಮಿಂಗ್ ಮ್ಯಾಮ್, ನಾನು ಒಳಗಡೆ ಬರಬಹುದಾ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಆಪ್ಷನ್ ಏನ್ ಕೊಟ್ಟಿದ್ದೀನಿ ನಾನು? ಒಬೆ, ರಿಕ್ವೆಸ್ಟ್, ಅಡ್ವೈಸ್, ಆರ್ಡರ್. ಈ 4 ಆಪ್ಷನ್ ಗಳನ್ನ ತಗೊಂಡಿದ್ದೀನಿ. ಈಗ ನೋಡಿ, ಒಬೆ ಅಂತ ಅಂದ್ರೆ ಏನು? ಹೇಳಿದಂತೆ ಪಾಲಿಸೋದು. ನೀತಿಗಳ ಯಾರಾದ್ರೂ ನೀತಿ ಸೂಕ್ತಿಗಳು ಹೇಳಿದ್ರೆ ಅದರಂತೆ ನಾವು ಪಾಲಿಸುವಂತದ್ದು. ರಿಕ್ವೆಸ್ಟ್ ಅಂತ ಹೇಳಿದ್ರೆ, ರಿಕ್ವೆಸ್ಟ್ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಅಡ್ವೈಸ್ ಅಂದ್ರೆ ಆರ್ಡರ್ ಅಂತ ಅರ್ಥ ಮಾಡ್ಕೊಳ್ಬಹುದು. ಅಡ್ವೈಸ್ ಅಂತ ಅಂದ್ರೆ ಈಗ ಈ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ, ಈ ರೀತಿ ಮಾಡಿದ್ರೆ ಒಳ್ಳೇದಾಗಲ್ಲ ಅಂತ ಹೇಳ್ತೀವಲ್ವಾ, ಅವು ಅಡ್ವೈಸ್. ಆರ್ಡರ್, ನೀನು ಇದನ್ನ ಮಾಡ್ಲೇಬೇಕು, ನೀನು ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತೀವಲ್ವಾ, ಅವು ಆರ್ಡರ್ ಅಂತ ಹೇಳ್ಬಿಟ್ಟು. ಅಂದ್ರೆ ಮೇ ಐ ಕಮಿಂಗ್ ಮ್ಯಾಮ್ ಅಂತ ಹೇಳುವಂತದ್ದು. ಈ 4ರಲ್ಲಿ ಯಾವುದು ಲ್ಯಾಂಗ್ವೇಜ್ ಫಂಕ್ಷನ್ ಎಕ್ಸಾಂಪಲ್ ಆಗುತ್ತೆ? ಎಸ್, ರಿಕ್ವೆಸ್ಟ್ ಅನ್ನುವಂಥದ್ದು. ಯಾಕೆ ರಿಕ್ವೆಸ್ಟ್ ಆಯ್ತು ಅಂದ್ರೆ, ಈ ಒಂದು ಸ್ಟೂಡೆಂಟ್ ಟೀಚರ್ ಅನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾನೆ, ನಾನು ಒಳಗಡೆ ಬರಬಹುದಾ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಇರುವಂತಹ ಒಂದು ವರ್ಡ್ಸ್ ಗಳ ಮುಖಾಂತರವಾಗಿ ಆನ್ಸರ್ ಮಾಡಿದ್ರೆ ನಾವು ಅದನ್ನ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ತೀವಿ. ಇದು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ತುಂಬಾ ಈಸಿ ಆಗಿರುವಂತಹ ಟಾಪಿಕ್ ಇದು. 1 ಮಾರ್ಕ್ಸ್ ಫಿಕ್ಸ್ಡ್ ಇರುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿ. ಮಾಮ್ ವೇರ್ ಆರ್ ಯು? ಮಾಮ್ ಹೇಳ್ತಾರೆ ಏನಂತ? ವೇರ್ ಆರ್ ಯು ಗೋಯಿಂಗ್ ರಮ್ಯಾ? ಅವರ ಮಗಳಿಗೆ ಕೇಳ್ತಿದ್ದಾರೆ ಏನಂತ? ನೀನು ಎಲ್ಲಿಗೆ ಹೋಗ್ತಿದೀಯ ರಮ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ರಮ್ಯಾ ಏನಂತ ಹೇಳ್ತಾಳೆ? ಸ್ಕೂಲ್ ಮಾಮ್, ನಾನು ಸ್ಕೂಲ್ಗೆ ಹೋಗ್ತಿದ್ದೀನಮ್ಮ ಅಂತ ಹೇಳ್ತಾಳೆ. ಮಾಮ್ ಅದಕ್ಕೆ ದೆನ್ ಗೋ ವಿತ್ ಯುವರ್ ಡ್ಯಾಡ್ ಡಿಯರ್ ಅಂತ ಹೇಳ್ತಾರೆ. ಅಂದ್ರೆ ನೀನು ನಿಮ್ಮ ಅಪ್ಪಾಜಿ ಜೊತೆಗೆ ಹೋಗು ಅಂತ ಹೇಳ್ತಾರೆ. ಅವಾಗ ರಮ್ಯಾ ಏನಂತ ಹೇಳ್ತಾಳೆ? ಎಸ್ ಮ್ಯಾಮ್ ಅಂತ ಹೇಳ್ಬಿಟ್ಟು ಒಪ್ಪಿಗೆಯನ್ನ ಒಪ್ಕೊಳ್ತಾಳೆ. ಎಸ್ ಮ್ಯಾಮ್ ಅಂತ ಹೇಳ್ತಾಳೆ. ಅವಾಗ ಆಪ್ಷನ್ಸ್ ಏನೇನ್ ಕೊಟ್ಟಿದ್ದೀನಿ? ಆರ್ಡರ್, ರಿಕ್ವೆಸ್ಟ್, ಒಬೆ, ಅಡ್ವೈಸ್. ಏನಾಗುತ್ತೆ ಇದಕ್ಕೆ ಆನ್ಸರು? ಒಬೆ ಆಗುತ್ತೆ. ಒಬೆ ಅಂದ್ರೆ ಏನು? ಯಾರಾದ್ರೂ ಇವಾಗ ಪೇರೆಂಟ್ಸ್, ನಮ್ಮ ದೊಡ್ಡವರು ನಮ್ಗೆ ಏನಾದ್ರು ಹೇಳಿದ್ರೆ ಹೇಳಿದಂತೆ ನಡೆದುಕೊಳ್ಳುವುದು ಅಂತ ಅರ್ಥ ಆಗುತ್ತೆ. ಓಕೆನಾ? ಪಾಲಿಸು ಅನ್ನುವಂತಹ ಅರ್ಥ ಕೊಡುತ್ತೆ. ಅಂದ್ರೆ ಯಾರಾದ್ರೂ ಏನಾದ್ರೂ ಒಂದು ಕೆಲಸವನ್ನ ಹೇಳಿದಾಗ, ಒಂದು ನೀತಿಯನ್ನ ಹೇಳಿದಾಗ ಅದರಂತೆ ಪಾಲಿಸೋದಕ್ಕೆ ನಾವು ಒಬೆ ಅಂತ ಹೇಳಿ ಕರಿತೀವಿ. ಇದೇ ಲ್ಯಾಂಗ್ವೇಜ್ ಫಂಕ್ಷನ್. ಇದರಲ್ಲಿ ಯಾವ್ಯಾವ ರೀತಿಯಾದಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಗಳು ಬರ್ತವೆ, ಆ ಸೆಂಟೆನ್ಸ್ ಗಳು ಇದ್ದಾಗ ನಿಮ್ಗೆ ಈ ಸ್ಟ್ರಕ್ಚರ್ ಅಲ್ಲಿ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಈ ರೀತಿ ಒಂದು ಕಾನ್ವರ್ಸೇಷನ್ ಸ್ಕ್ರಿಪ್ಟ್ ಅನ್ನ ಕೊಡ್ತಾರೆ. ಇದನ್ನ ನಾವು ಓದ್ಕೊಂಡು ಇದರಲ್ಲಿ ಒಂದು ಲೈನ್ ಅನ್ನ ಅಂಡರ್ಲೈನ್ ಮಾಡ್ತಾರೆ. ನಾನು ಎಸ್ ಮಾಮ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದೀನಿ. ಈ ರೀತಿಯಾಗಿ ಒಂದು ಸೆಂಟೆನ್ಸ್ಗೆ, ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಇರುವಂತಹ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡ್ಬಿಟ್ಟು ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ಇವಾಗ ಎಸ್ ಮ್ಯಾಮ್ ಅನ್ನೋಂಥದ್ದು ಅವರ ಅಮ್ಮ ಹೇಳಿದಕ್ಕೆ ಈಕಿ ಒಪ್ಕೊಂಡ್ಲು, ಇದೇ ರೀತಿಯಾಗಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇದು ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ. ಓಕೆ, ಇನ್ನೊಂದಷ್ಟು ಇವಾಗ ಯಾವ್ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಯಾವ್ಯಾವ ರೀತಿಯಾದಂತಹ ಒಂದು ಲೈನ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ಕ್ಲಿಯರ್ ಕಟ್ ಆಗಿ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಈಗ ಒಂದಷ್ಟು ಎಕ್ಸಾಂಪಲ್ಸ್ ತಗೊಂಡ್ಬರ್ತೀನಿ.
ಓಕೆ, ಈಗ ಯಾವ ಯಾವ ರೀತಿಯಾದಂತಹ ಲ್ಯಾಂಗ್ವೇಜ್ ಫಂಕ್ಷನ್ಗಳು ಬರ್ತವೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಈ ಒಂದು ಕ್ಲಾಸ್ ಅಲ್ಲಿ ಒಂದು 10 ರೀತಿಯಾದಂತಹ ಲ್ಯಾಂಗ್ವೇಜ್ ಫಂಕ್ಷನ್ ವರ್ಡ್ಸ್ ಗಳನ್ನ ತಗೊಂಡ್ಬಂದಿದ್ದೀನಿ. ಇದರ ಬೇಸ್ ಮೇಲೆ ನೀವು ಕ್ವಶನ್ ಅಲ್ಲಿ ಯಾವ ಕ್ವಶನ್ ಅನ್ನ ಕೇಳಿದ್ರು ಕೂಡ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಆ ಕ್ವಶನ್ಸ್ ಅನ್ನ ಆರಾಮಾಗಿ ಟ್ಯಾಕಲ್ ಮಾಡ್ಬೋದು. ಈಗ ನೋಡಿ, ಮೊದಲನೇದು ಯಾವುದು? ರಿಕ್ವೆಸ್ಟಿಂಗ್. ರಿಕ್ವೆಸ್ಟಿಂಗ್ ಅಂತಂದ್ರೆ ಏನು? ಬೇಡ್ಕೊಳ್ಳುವಂತದ್ದು. ಅಂತಂದ್ರೆ ಯಾವ ರೀತಿಯಾಗಿರ್ತವೆ? ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು, ಅಂದ್ರೆ ನೀನು ನನಗೆ ಈ ಪ್ರಾಬ್ಲಮ್ ಇಂದ ಮುಕ್ತಿ ಕೊಡ್ಸೋದಕ್ಕೆ ಸಹಾಯ ಮಾಡಕ್ಕಾಗುತ್ತಾ? ಯಾರಿಗಾದ್ರೂ ಒಂದ್ ಸಮಸ್ಯೆ ಬಂದಿರುತ್ತೆ, ಆ ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಇನ್ನೊಬ್ರ ಹೆಲ್ಪ್ ಅನ್ನ ತಗೊಳ್ಳುವಂತದ್ದು. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ತಾನೇ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ. ಎಸ್, ಪ್ಲೀಸ್ ಗಿವ್ ಮಿ ಅ ಪೆನ್. ನನ್ನ ಹತ್ರ ಪೆನ್ ಇರೋದಿಲ್ಲ, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಹತ್ರ ಪೆನ್ ಕೇಳ್ತೀನಿ. ಏನಂತ ಕೇಳ್ತೀನಿ? ಪ್ಲೀಸ್ ಗಿವ್ ಮಿ ಎ ಪೆನ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಫ್ರೆಂಡ್ ನನಗೆ ಪೆನ್ ಅನ್ನ ಕೊಡ್ತಾರೆ. ಓಕೆ, ಗಿವಿಂಗ್ ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಒಂದು ಮಾದರಿಗಳನ್ನ ಹೇಳುವಂತದ್ದು, ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡುವಂತದ್ದು. ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದಾಗ ನಮಗೆ ಇನ್ವಿಜಿಲೇಟರ್ಸ್ ಗಳು ಕೆಲವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ. ನೀವು ಕ್ವಶನ್ ಪೇಪರ್ ಮೇಲೆ ಬರೆಯೋಂಗಿಲ್ಲ, ನೀವು ಮಾತಾಡೋಂಗಿಲ್ಲ, ಸ್ಲಿಪ್ಸ್ ಅನ್ನ ಏನು ತರಂಗಿಲ್ಲ, ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ವಾ, ಆ ರೀತಿಯಾಗಿ ಓಪನ್ ಯುವರ್ ಬುಕ್ ಅಟ್ ಪೇಜ್ 10. ಏನಂತ ಹೇಳ್ತಾರೆ ಕ್ಲಾಸ್ ರೂಮ್ ಅಲ್ಲಿ ಟೀಚರ್? ಮಕ್ಕಳಿಗೆ ಓಪನ್ ಯುವರ್ ಬುಕ್ ಅಟ್ ಪೇಜ್ 10, 10ನೇ ಪೇಜ್ ಅನ್ನ ತೆಗೆಯಿರಿ ಅಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ. ರೈಟ್ ದ ಆನ್ಸರ್ ಕ್ಲಿಯರ್ಲಿ. ಸ್ಟೂಡೆಂಟ್ ಆನ್ಸರ್ ಬರಿತಾ ಇರ್ಬೇಕಾದಾಗ ಆನ್ಸರ್ ಅನ್ನ ಕ್ಲಿಯರ್ ಆಗಿ ಬರೀರಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ. ಅದಕ್ಕೋಸ್ಕರ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ಗಿವಿಂಗ್ ಅಡ್ವೈಸ್. ದೊಡ್ಡವರೆಲ್ಲ ಚಿಕ್ಕವ್ರಿಗೆ ಏನ್ ಕೊಡ್ತಾರೆ? ಅಡ್ವೈಸ್ ಗಳನ್ನ ಕೊಡ್ತಾ ಇರ್ತಾರೆ. ಅವು ಯಾವ ರೀತಿಯಾಗಿರ್ತವೆ? ಯು ಶುಡ್ ಸ್ಟಡಿ ಡೈಲಿ. ಏನಂತ? ನೀವು ದಿನಾಲು ಚೆನ್ನಾಗಿ ಓದ್ಕೊಳ್ಬೇಕು ಅಂತ. ಯು ಮಸ್ಟ್ ಡ್ರಿಂಕ್ ಮೋರ್ ವಾಟರ್. ನೀವೇನ್ ಮಾಡ್ಬೇಕು? ಬಹಳಷ್ಟು ನೀರನ್ನ ಕುಡಿಬೇಕು, ಆವಾಗ್ಲೇ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ, ಅಡ್ವೈಸ್ ಅನ್ನ ಕೊಡ್ತಾ ಇರ್ತಾರೆ. ನೆಕ್ಸ್ಟ್, ಎಕ್ಸ್ಪ್ರೆಸಿಂಗ್ ಒಪಿನಿಯನ್. ನಮ್ಮ ಅನಿಸಿಕೆಗಳನ್ನ ಹೇಳುವಂತದ್ದು. ಯಾವ ರೀತಿಯಾಗಿ ಹೇಳ್ತೀವಿ? ಐ ಥಿಂಕ್ ಇಂಗ್ಲಿಷ್ ಈಸ್ ಈಸಿ ಅಂತ ಹೇಳಿ. ನನ್ನ ಪ್ರಕಾರ ಇಂಗ್ಲಿಷ್ ಅನ್ನುವಂಥದ್ದು ಕಷ್ಟದ ವಿಷಯ ಏನಲ್ಲ, ಅದು ತುಂಬಾ ಸುಲಭವಾಗಿದೆ ಅಂತ ಹೇಳಿ ಹೇಳುವಂತದ್ದು. ಇದು ನನ್ನ ಒಪಿನಿಯನ್. ಆ ರೀತಿ ಐ ಬಿಲೀವ್ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ನಾನು ನಂಬ್ತೀನಿ. ಏನನ್ನ ನಂಬ್ತೀನಿ? ಹಾರ್ಡ್ ವರ್ಕ್. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಅಂತ ಹೇಳಿ ಹೇಳ್ತೀನಿ. ಅದು ನನ್ನ ಒಪಿನಿಯನ್ ಆಗಿರುತ್ತೆ. ಅದಕ್ಕೆ ನಾವು ಎಕ್ಸ್ಪ್ರೆಸಿಂಗ್ ಒಪಿನಿಯನ್ ಅಂತ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ನೆಕ್ಸ್ಟ್ ಯಾವ್ದಿದೆ? ಅಗ್ರೀಯಿಂಗ್. ಅಗ್ರೀಯಿಂಗ್ ಅಂದ್ರೆ ಒಪ್ಪಿಗೆಯನ್ನ ಸೂಚಿಸುವಂತದ್ದಾಗಿದೆ. ಒಪ್ಪಿಗೆಯನ್ನ ಸೂಚಿಸುವಂತದ್ದು ಹೆಂಗೆ ನೋಡಿ? ಐ ಅಗ್ರಿ ವಿತ್ ಯು. ಈಗ ನಾನು ನನ್ನ ಫ್ರೆಂಡ್ ಏನೋ ಒಂದ್ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ, ಅವಾಗ ನಂದೊಂದ್ ಪ್ಲಾನ್ ಇರುತ್ತೆ, ನನ್ನ ಫ್ರೆಂಡ್ ಒಂದ್ ಪ್ಲಾನ್ ಇರುತ್ತೆ. ನಾನು ನನ್ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ, ಅವಾಗ ನನ್ನ ಫ್ರೆಂಡ್ ಪ್ಲಾನ್ ಅನ್ನ ನಾನು ಅಪ್ಲೈ ಮಾಡ್ಕೋಬೇಕು. ಅವಾಗ ಎಸ್, ನಾನು ನಿನ್ನ ಜೊತೆಗೆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಎಸ್ ದಟ್ಸ್ ರೈಟ್. ಹೌದು, ಅದು ಕರೆಕ್ಟ್ ಇದೆ ಅಂತ ಹೇಳಿ ಒಪ್ಕೊಳ್ಳುವಂತದ್ದು. ಒಪ್ಕೊಳ್ಳೋದಕ್ಕೆ ನಾವು ಅಗ್ರೀಯಿಂಗ್ ಅನ್ನುವಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಈಗ ಇನ್ನೂ ಒಂದ್ 5 ಲ್ಯಾಂಗ್ವೇಜ್ ಫಂಕ್ಷನ್ ಗಳನ್ನ ನೋಡೋಣ. ಓಕೆ, ಈಗ ಇನ್ನೊಂದಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅನ್ನ ನೋಡೋಣ. 6ನೇದು ಯಾವುದು ಅಂತ ಅಂದ್ರೆ ಡಿಸ್ಅಗ್ರೀಯಿಂಗ್. ಈಗಾಗ್ಲೇ ನಾವು ಅಗ್ರೀಯಿಂಗ್ ಅನ್ನುವಂಥದ್ದನ್ನ ನೋಡಿದ್ವಿ. ಅಗ್ರೀಯಿಂಗ್ ಅಂತ ಅಂದ್ರೆ ಏನು? ಒಪ್ಪಿಗೆಯನ್ನ ಸೂಚಿಸುವಂತದ್ದು ಆಗಿರುತ್ತೆ ಅಂತ ಹೇಳಿ. ಈಗ ಅಗ್ರೀಯಿಂಗ್ ಅಂತಂದ್ರೆ ನಾವು ಒಪ್ಪಿಗೆಯನ್ನ ಸೂಚಿಸೋದಿಲ್ಲ, ಅದು ನನಗ್ ಬೇಡ, ನಾನು ನಿನ್ ಜೊತೆಗೆ ಅಗ್ರಿ ಮಾಡ್ಕೊಳಲ್ಲ ಅಂತ ಹೇಳಿ ಹೇಳುವಂತದ್ದು. ಯಾವ ರೀತಿ ಹೇಳ್ತೀವಿ? ಐ ಡೋಂಟ್ ಅಗ್ರಿ ವಿತ್ ಯು. ಇಲ್ಲ, ನಾನ್ ನಿನ್ ಜೊತೆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ, ನಿನ್ ಜೊತೆ ಕೈ ಜೋಡ್ಸೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ದಟ್ ಈಸ್ ನಾಟ್ ಕರೆಕ್ಟ್. ಅದು ಸರಿಯಲ್ಲ. ಅಂದ್ರೆ ನೆಗೆಟಿವ್ ಅನ್ನೇ ತೋರಿಸಿದೆ. ಡಿಸ್ಅಗ್ರಿ ಅಂದ್ರೆ ಇಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಮಾಡಲ್ಲ, ನಾನು ಹೋಗಲ್ಲ ಅಂತ ಹೇಳಿ ನೆಗೆಟಿವ್ ಅನ್ನ ತೋರಿಸುತ್ತೆ. ಅಪಾಲೈಸಿಂಗ್ ಅಂತಂದ್ರೇನು? ಕ್ಷಮೆಯನ್ನ ಕೇಳುವಂತದ್ದು, ಸಾರಿಯನ್ನ ಕೇಳುವಂತದ್ದು. ಯಾವ ರೀತಿಯಾಗಿ? ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್. ದಯವಿಟ್ಟು ನನಗೆ ಕ್ಷಮೆ ಇರ್ಲಿ, ಯಾಕೆ? ನಾನು ಇಲ್ಲಿ ಬರೋದು ತಡವಾಗಿದ್ರಿಂದ. ಓಕೆ, ಪ್ಲೀಸ್ ಫರ್ಗಿವ್ ಮೀ. ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಹೇಳಿ ಹೇಳೋದಕ್ಕೆ ಅಪಾಲಜೈಸಿಂಗ್ ಅಂತ ಕರಿತೀವಿ. ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಯಾವಾಗ ಥ್ಯಾಂಕ್ಸ್ ಅನ್ನ ಹೇಳ್ತೀವಿ? ಕೃತಜ್ಞತೆ, ಧನ್ಯವಾದಗಳನ್ನ ಯಾವಾಗ ಹೇಳ್ತೀವಿ? ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಏನಂತ? ಇದು ಕಾಮನ್ ಆಗಿ ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತಹ ಸೆಂಟೆನ್ಸ್ ಗಳೇ ಆಗಿರ್ತವೆ. ಇವನ್ನ ಓದಿದ ತಕ್ಷಣ ನೀವು ಆರಾಮಾಗಿ ಎಕ್ಸಾಮ್ ಅಲ್ಲಿ ಆನ್ಸರ್ ಅನ್ನ ಕಂಡಿಡ್ಕೊಳ್ಬಹುದಾಗಿದೆ. ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್. ನೀನು ಮಾಡಿರುವಂತಹ ಸಹಾಯಕ್ಕೆ
ನನ್ನ ಒಂದು ಧನ್ಯವಾದಗಳು ಅಂತ ಹೇಳುವಂತದ್ದು. ನೆಕ್ಸ್ಟ್ ಆಫರಿಂಗ್ ಹೆಲ್ಪ್. ಆಫರಿಂಗ್ ಹೆಲ್ಪ್ ಅಂದ್ರೆ ಈ ಕಷ್ಟದಲ್ಲಿರೋರನ್ನ ನೋಡ್ತೀವಿ, ನೋಡಿ ಸುಮ್ಮನೆ ಇದ್ಬಿಡ್ತೀವಾ? ಇಲ್ಲ, ಅವರಿಗೆ ಒಂದು ಆಫರ್ ಕೊಡ್ತೀವಿ. ಏನ್ ಕೊಡ್ತೀವಿ? ನನ್ನಿಂದ ಏನಾದ್ರೂ ಸಹಾಯ ಬೇಕಾ ಅಂತ ಕೇಳ್ತೀವಿ. ಅದನ್ನೇ ಆಫರಿಂಗ್ ಹೆಲ್ಪ್ ಅಂತ ಹೇಳೋದು. ಯಾವ ರೀತಿ ಕೇಳ್ತೀವಿ? ಕ್ಯಾನ್ ಐ ಹೆಲ್ಪ್ ಯು? ನನ್ನಿಂದ ಏನಾದ್ರೂ ಸಹಾಯ ಬೇಕಾ? ನಾನೇನಾದ್ರೂ ನಿಮಗೆ ಸಹಾಯ ಮಾಡ್ಲಾ ಅಂತ ಕೇಳ್ತೀವಿ. ಶಲ್ ಐ ಕ್ಯಾರಿ ಯುವರ್ ಬ್ಯಾಗ್? ಯಾವ ರೀತಿ ನಾನು ನಿಮಗೆ ಸಹಾಯ ಮಾಡಬಹುದು? ನಿಮ್ಮ ಬ್ಯಾಗ್ ಅನ್ನ ನಾನು ಎತ್ಕೊಂಡು ಹೋಗೋದ್ರ ಮೂಲಕ ಸಹಾಯವನ್ನ ಮಾಡಬಹುದಾ ಅಂತ ಕೇಳುವಂತದ್ದು. ಆಫರಿಂಗ್ ಹೆಲ್ಪ್ ಅಂದ್ರೆ ಸಹಾಯವನ್ನ ಮಾಡ್ಲಾ ಅಂತ ಕೇಳುವಂತದ್ದು. ಆಸ್ಕಿಂಗ್ ಪರ್ಮಿಷನ್ ಏನು? ಈಗಾಗ್ಲೇ ನಾನು ರಿಕ್ವೆಸ್ಟ್ ಅಂತ ಹೇಳಿದ್ನಲ್ಲ, ಈಗ ಒಂದು ಸೆಂಟೆನ್ಸ್ 2ರಿಂದ 3 ಲ್ಯಾಂಗ್ವೇಜ್ ಫಂಕ್ಷನ್ ಗೆ ಅಪ್ಲೈ ಆಗ್ತಾ ಇರುತ್ತೆ. ನೀವು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಓದ್ಕೊಂಡಿದ್ದಾದ್ಮೇಲೆ ಅಲ್ಲಿರುವಂತಹ ಆಪ್ಷನ್ಸ್ ಗಳನ್ನ ನೋಡ್ಬೇಕು. ಯಾವ ಆಪ್ಷನ್ ಸೂಟಬಲ್ ಆಗುತ್ತೋ ಆ ಆಪ್ಷನ್ ಗೆ ನೀವು ಟಿಕ್ ಮಾಡ್ಬೇಕಾಗುತ್ತೆ. ಓಕೆ, ಆಸ್ಕಿಂಗ್ ಪರ್ಮಿಷನ್, ಒಪ್ಪಿಗೆಯನ್ನ ಸೂಚಿಸೋದು ಬೇರೆ, ಪರ್ಮಿಷನ್ ಅನ್ನ ತಗೊಳ್ಳೋದು ಬೇರೆ. ಮೇ ಐ ಕಮ್ ಇನ್ ಅನ್ನುವಂಥದ್ದು ರಿಕ್ವೆಸ್ಟ್ ಕೂಡ ಆಗುತ್ತೆ, ಆಸ್ಕಿಂಗ್ ಪರ್ಮಿಷನ್ ಕೂಡ ಆಗುತ್ತೆ. ಓಕೆ, ಕ್ಯಾನ್ ಐ ಗೋ ಔಟ್? ಇದು ಕೂಡ ರಿಕ್ವೆಸ್ಟ್ ಕೂಡ ಆಗುತ್ತೆ, ಪರ್ಮಿಷನ್ ಕೂಡ ಆಗುತ್ತೆ. ಈ ರೀತಿಯಾಗಿತ್ತು ಇವತ್ತಿನ ಕ್ಲಾಸ್ ಲ್ಯಾಂಗ್ವೇಜ್ ಫಂಕ್ಷನ್. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಟಾಪಿಕ್ ಅನ್ನ ಕಲ್ತ್ರೆ ನಿಮ್ಗೆ 10ನೇ ಕ್ಲಾಸಿನ ತರಗತಿಯಲ್ಲಿ ಒಂದು ಎಕ್ಸಾಮಿಗೆ 1 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಇದನ್ನ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ನೀವು. ಈ ನಾವು ಡೈಲಿ ಸ್ಪೀಕಿಂಗ್ ಯಾವ್ಯಾವ ಒಂದು ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಈ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನ ಮೂಲಕ 1 ಮಾರ್ಕ್ ಅನ್ನ ತಗೊಳ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.